ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಈಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನ ಪ್ರಥಮ ಭಾಷೆ ಕನ್ನಡದ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ನಾವು ನೋಡೋಣ. ನೋಡಿ, ಈ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಗಳೊಂದಿಗೆ ನೋಡೋಣ. ನೋಡಿ, ಕೊಟ್ಟಿರೋ ಪ್ರತಿ ಪ್ರಶ್ನೆಗೂ 4 ಆಯ್ಕೆಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಸರಿ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ. ಒಂದೊಂದಕ್ಕೆ 1 ಅಂಕ, 4 ಇವೆ. ಇವುಗಳಲ್ಲಿ ಅಂಕಿತ ನಾಮಕ್ಕೆ ಉದಾಹರಣೆಯಾದ ಪದವಿದು. ನೋಡಿ, ಕಾವೇರಿ ಅಂದರೆ ಇಟ್ಟ ಹೆಸರು, ಇದು ಅಂಕಿತ ನಾಮ. ಕಾವೇರಿ ಅನ್ನೋದು ಅಂಕಿತ ನಾಮ. ವಿದ್ಯಾರ್ಥಿಗಳು ಕನ್ನಡ ಪಾಠವನ್ನು ಓದಿದರು. ಈ ವಾಕ್ಯದಲ್ಲಿರುವ ಕರ್ಮ ಪದವಿದು. ನೋಡಿ, ವಿದ್ಯಾರ್ಥಿಗಳು ಕನ್ನಡ ಪಾಠವನ್ನು ಓದಿದರು. ವಿದ್ಯಾರ್ಥಿಗಳು ಏನನ್ನು ಓದಿದರು? ಪಾಠವನ್ನು ಓದಿದರು. ಆದ ಕಾರಣ ಪಾಠವನ್ನು ಅನ್ನೋದು ಕರ್ಮಪದ. ಕರ್ತೃ ಕರ್ಮ ಕ್ರಿಯಾಪದ ಹೀಗೆ ಬರ್ತಾವೆ ವಾಕ್ಯದಲ್ಲಿ. ಆದ ಕಾರಣ ಇದು ಪಾಠವನ್ನು ಅನ್ನೋದು ಕರ್ಮಪದ. ನಮ್ಮ ಊರಿನಲ್ಲಿ ಹುಲಿಗಳ ಕಾಟ ಬಹಳವಿತ್ತು. ಇದು ಒಂದು ಸಾಮಾನ್ಯ ವಾಕ್ಯ. ವಾಕ್ಯಗಳ ಒಂದು ಪ್ರಕಾರಗಳನ್ನು ತಿಳ್ಕೊಬೇಕು ನೀವು. ಇದು ಸಾಮಾನ್ಯ ವಾಕ್ಯ. ಹೆಮ್ಮರ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ನೋಡಿ, ಹಿರಿದಾದ ಮರ ಹೆಮ್ಮರ, ಇದು ಕರ್ಮಧಾರೆಯ ಸಮಾಸ. ಕೊಟ್ಟಿರುವ ಮೊದಲೆರಡು ಪದಗಳಿಗೆ ಇರುವ ಸಂಬಂಧಂತೆ ಮೂರನೇ ಪದಕ್ಕೆ ಸರಿ ಸಂಬಂಧ ಹೊಂದುವ ಪದವನ್ನು ಬರೆಯಿರಿ. ರವ ನೀರವ, ಭಯ ನಿರ್ಭಯ, ಕಬ್ಬ ಕಾವ್ಯ, ಸಕ್ಕರೆ ಶರ್ಕರ, ಕ್ಷಿತಿ ಭೂಮಿ, ವಿರಂಚಿ ಅಂದರೆ ಬ್ರಹ್ಮ, ಮನೆಯಲ್ಲಿ ಆಗಮ ಸಂಧಿ, ಹುಲ್ಲುಗಾವಲು. ನೋಡಿ, ಆದೇಶ ಸಂಧಿ. ಕಕ್ಕೆ ಗ ಬರ್ತದೆ, ಹುಲ್ಲು ಪ್ಲಸ್ ಕಾವಲು, ಹುಲ್ಲುಗಾವಲು. ಕಕ್ಕೆ ಗ ಆದೇಶವಾಗಿ ಬರೋದರಿಂದ ಇದು ಆದೇಶ ಸಂಧಿ. ಹೂವಾಗುವ ಹುಡುಗಿಯ ವಿಚಾರವನ್ನು ದೊರೆಯ ಮಗನು ಯಾರ ಬಳಿಯಲ್ಲಿ ಹೇಳಿದನು? ನೋಡಿ, ಒಂದೊಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳು. ಹೂವಾಗುವ ಹುಡುಗಿಯ ವಿಚಾರವನ್ನು ದೊರೆಯ ಮಗನ ಮಂತ್ರಿಯ ಮಗನ ಬಳಿ ಹೇಳಿದನು. ಗಂಗರ ಮೊದಲ ರಾಜಧಾನಿ ಯಾವುದು? ಕೋಲಾರ. ಯಾವುದು? ಕೋಲಾರ. ಮುದ್ದಣನಿಗೆ ಸಿದ್ಧಿಸಿದ ಮಂತ್ರದ ಹೆಸರೇನು? ಸಪ್ತಾಕ್ಷರಿ ಮಂತ್ರ. ಮನುಷ್ಯನ ಮಾತಿಗೆ ಕೋಗಿಲೆಯು ಕೊಟ್ಟ ಉತ್ತರವೇನು? ಮನುಷ್ಯನ ಮಾತಿಗೆ ಕೋಗಿಲೆಯು ಕುಹು ಕುಹು ಎಂದು ಉತ್ತರ ಕೊಟ್ಟಿತು. ಗೆಳೆತನದ ಮನಸ್ಸಿನ ಭಾವನೆಯು ಹೇಗಿದೆ? ಗೆಳೆತನದ ಮನಸ್ಸಿನ ಭಾವನೆಯು ಬಾನಿನಷ್ಟು ಅಗಲವಾಗಿ ಎದೆ ತಿಳಿಯಾದ ಕೊಳದಂತೆ, ಭಾವವು ಶುದ್ಧ ಸ್ಫಟಿಕ ಬೆಳೆದಿಂಗಳಿನಂತೆ ಇದೆ. ಕಲಿಯುಗದಲ್ಲಿ ಗುರು ಶಿಷ್ಯನಿಗೆ ಹೇಗೆ ಬುದ್ಧಿಯನ್ನು ಹೇಳಬೇಕಿದೆ? ಕಲಿಯುಗದಲ್ಲಿ ಗುರು ಶಿಷ್ಯನಿಗೆ ವಂದಿಸಿ ಬುದ್ಧಿಯನ್ನು ಹೇಳಬೇಕಿದೆ. ಕನಕದಾಸರ ಅವರ ಕಾಲ ಮತ್ತು ಸ್ಥಳ ತಿಳಿಸಿ. ನೋಡಿ, ಕನಕದಾಸರು ಕ್ರಿಸ್ತಶಕ ಸುಮಾರು 1508ರಲ್ಲಿ ಹಾವೇರಿ ಜಿಲ್ಲೆಯ ಬಾಡ್ ಗ್ರಾಮದಲ್ಲಿ ಜನಿಸಿದರು. ಇನ್ನು ಕೊಟ್ಟಿರೋ ಪ್ರತಿ ಪ್ರಶ್ನೆಗೂ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ದೊರೆಯ ಮಗನು ದೇಶಾಂತರ ಹೋಗಲು ಕಾರಣವೇನು? ದೊರೆಯ ಮಗ ದೇಶಾಂತರ ಹೋಗಲು ಕಾರಣವೆಂದರೆ ತನ್ನ ತಂಗಿಯೊಡನೆ ಸುರಹೊನ್ನೆಯ ತೋಟಕ್ಕೆ ಹೋಗಿದ್ದ. ತನ್ನ ಪ್ರೀತಿಯ ಮಡದಿಯು ಹಿಂದಿರುಗಿ ಬರದಿದ್ದರಿಂದ ದೊರೆಯ ಮಗನು ಬೇಸರಗೊಂಡನು. ಅವನಿಗೆ ಅವನ ಹೆಂಡತಿಯು ತನ್ನ ತಂಗಿಯೊಡನೆ ಸುರಸೊನ್ನೆಯ ತೋಟದಿಂದ ಹಿಂದಿರುಗಿ ಬಾರದಿರುವುದಕ್ಕೆ ಕಾರಣವಾದ ನಿಜ ಸಂಗತಿಯು ತಿಳಿಯಲಿಲ್ಲ. ಇದರಿಂದ ಬೇಜಾರಾಗಿ ಗೋಸಾಯಿ ದಿರಸನ್ನು ಧರಿಸಿ ದೇಶಾಂತರಕ್ಕೆ ಹೊರಟು ಹೋದನು. ಅವಳು ಏಕೆ ಬರಲಿಲ್ಲ ತಂಗಿ ಅಂತ ಅವನಿಗೆ ತಂಗಿಯೊಡನೆ ಹೋದಂಥ ತನ್ನ ಹೆಂಡತಿ ಯಾಕೆ ತೋಟದಿಂದ ಹಿಂದಿರುಗಿ ಬರಲಿಲ್ಲ ಅಂತ ಗೊತ್ತಾಗಲಿಲ್ಲ. ಆದ ಕಾರಣ ಆತ ಬೇಜಾರಾಗಿ ದೇಶಾಂತರಕ್ಕೆ ಹೊರಟು ಹೋದನು. ತನ್ನ ಆಶ್ರಮಕ್ಕೆ ಬಂದ ಅತಿಥಿಗಳನ್ನು ಅರಣ್ಯಕನು ಹೇಗೆ ಸತ್ಕರಿಸಿದನು? ಅರಣ್ಯಕನು ತನ್ನ ಆಶ್ರಮಕ್ಕೆ ಬಂದ ಶತ್ರುಘ್ನ ಮತ್ತು ಪರಿವಾರದವರನ್ನು ಗೌರವದಿಂದ ಬರಮಾಡಿಕೊಂಡು ಕೈಕಾಲುಗಳಿಗೆ ನೀರನ್ನು ಕೊಟ್ಟು ಕುಳ್ಳಿರಿಸಿದನು. ನಂತರ ಅವನು ಅವರೆಲ್ಲರಿಗೂ ಸವಿಯಾದ ಊಟವನ್ನು ನೀಡಿ ಆತ್ಮೀಯವಾಗಿ ಸತ್ಕರಿಸಿ ಶ್ರೀರಾಮ ಸತ್ಕಥಾ ವಿನೋದ ಗೋಷ್ಠಿಯನ್ನು ನಡೆಸಿಕೊಟ್ಟನು. ಕೋಗಿಲೆ ಗಾನಕ್ಕೆ ಪ್ರಕೃತಿ ಹೇಗೆ ಸ್ಪಂದಿಸಿತು? ಕೋಗಿಲೆಯ ಕುಹು ಕುಹು ಧ್ವನಿಯನ್ನು ಕೇಳಿ ಜಗವು ಜುಮ್ ಎಂದಿತು. ಕೋಗಿಲೆ ಧ್ವನಿಯನ್ನು ಕೇಳಿ ನೀರವ ಪರ್ವತ ಕಾನನ ಶ್ರೇಣಿಯು ಮುದವನ್ನು ತಾಳಿ ಮರುದನಿ ಮಾಡಿತು. ಕೋಗಿಲೆಯ ಗಾನವನ್ನು ಕೇಳಿ ಗಗನವು ಸುಮ್ಮನೆ ಮಾತನಾಡದೆ ಬಣ್ಣಿಸುತ್ತಿತ್ತು. ಕಣಿಮೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ತೆರೆಗಳ ಮೂಲಕ ಚಪ್ಪಾಳೆಯನ್ನು ತಟ್ಟಿತು. ಕೋಗಿಲೆಯು ತನ್ನ ಮಧುರವಾದ ದನಿಗೆ ತನ್ನನ್ನು ತಾನೇ ಮರೆಯುತ್ತಾ ಕುಹು ಕುಹು ಎಂದು ಹಾಡಿತು. ಹೀಗೆ ಕೋಗಿಲೆ ಗಾನಕ್ಕೆ ಪ್ರಕೃತಿಯು ಸ್ಪಂದಿಸಿತು. ಹೊಸ ಹಾಡೊಂದನ್ನು ಕೊಟ್ಟಬಯಸುವ ಕವಿ ಉತ್ಸಾಹ ಉದ್ಯೋಗದಲ್ಲಿ ಹೇಳುವ ಮಾತುಗಳಾವುವು? ಉತ್ಸಾಹ ಉದ್ವೇಗ ಉದ್ರೇಕಗಳ ವೀರ ಯುವಜನರೇ, ನಾಡ ಬಾವುಟವು
ಆ ಬಾವುಟದ ಹಾರಾಟಕ್ಕೆ ಆಕಾಶವೇ ಗಡಿ. ಅದರ ಹಾರಾಟವನ್ನು ತಡೆಯುವಂಥ ಯಾವುದೇ ಶಕ್ತಿಯನ್ನು ಬರಲು ಬಿಡುವುದಿಲ್ಲ. ಅದನ್ನು ತಡೆಯುವ ಶಕ್ತಿ ಉಳ್ಳವರು, ಅದನ್ನು ಹೊಡೆಯುವ ಸಾಮರ್ಥ್ಯವುಳ್ಳವರು ಯಾರಾದರೂ ಸಹ ಬನ್ನಿರಿ. ಕೆಡೆ ನುಡಿಯುವ, ಕೆಡೆ ಬಗೆಯುವ ಕೆಡಕು ಜನರೇ ಬನ್ನಿರಿ. ನಿಮಗಿದು ಹೋರಾಟದ ವಿಳಯವನ್ನು ಕೊಡುತ್ತಿರುವವರು. ನಿಮ್ಮೆಲ್ಲರನ್ನು ನಾಶ ಮಾಡಿ ನಿಮ್ಮ ಮಸಣದ ಮೇಲೆ ಭವ್ಯವಾದ ಸುಖದ ನಾಡೊಂದನ್ನು ಕಟ್ಟುತ್ತೇವೆ ಎಂದು ಕವಿ ಹೇಳುತ್ತಾರೆ. ತಿಮ್ಮರಾಯನಿಗೆ ಮುದುಕಿ ವಿಧಿಸಿದ ಸೀಮೆಗಳನ್ನು ತಿಳಿಸಿ. ಮುದುಕಿಯು ತಿಮ್ಮರಾಮನಿಗೆ, ಈ ಕಾಡಿನಲ್ಲಿ ನೀರು, ಹಣ್ಣು ಮತ್ತು ಹಾಲನ್ನು ಕೊಡುವ ಮರಗಳಿವೆ. ಇವುಗಳಿಂದ ನೀನು ನಿನ್ನ ಕುಟುಂಬಕ್ಕೆ ಬೇಕಾದಷ್ಟು ನೀರು, ಹಣ್ಣು ಮತ್ತು ಹಾಲನ್ನು ಪಡೆಯಬಹುದು. ಆದರೆ ಈ ಕಾಡಿನಲ್ಲಿರುವ ನೀರು ಕೊಡುವ ಮರಕ್ಕೆ ಒಂದೇಟಿಗಿಂತ ಹೆಚ್ಚು ಏಟು ಹಾಕಬೇಡ. ಹಣ್ಣು ಕೊಡುವ ಮರವನ್ನು ಕಡಿಯಬೇಡ ಮತ್ತು ಹಾಲು ಕೊಡುವ ಮರಕ್ಕೆ ಒಂದಕ್ಕಿಂತ ಹೆಚ್ಚು ಏಟು ಹಾಕಬೇಡ. ಈ ಸೀಮೆಯನ್ನು ನೀನು ಮೀರಿದರೆ ನಾಯಿ ಬೊಗಳುತ್ತದೆ, ಆಗ ನನಗೆ ಕೋಪ ಬರುತ್ತದೆ ಎಂದು ಸೀಮೆಗಳನ್ನು ತಿಳಿಸಿದಳು. ಇನ್ನು ಕೊಟ್ಟಿರುವ ಪ್ರತಿ ಹೇಳಿಕೆಯನ್ನು ಸಂದರ್ಭದೊಡನೆ ವಿವರಿಸಿ. ಅದು ಕಲಾಶ್ರೀ ವಿಹರಿಸುವ ನಂದನವನ. ಈ ವಾಕ್ಯವನ್ನು ಶ್ರೀ ಹಿರೇಮಲ್ಲೂರು ಈಶ್ವರನವರು ಬರೆದಿರುವಂಥ ಕವಿ ಕಂಡ ನಾಡು ಎಂಬ ಪ್ರವಾಸ ಕಥನದಿಂದ ಆಯ್ದ ತಲಕಾಡಿನ ವೈಭವ ಎಂಬ ಪ್ರವಾಸ ಕಥನದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಏನು? 10ನೇ ಶತಮಾನದ ಕೊನೆಯ ಭಾಗದಲ್ಲಿ ಮುದುವೊಳಲಿನಿಂದ ರನ್ನನು ತಂದೆ ತಾಯರಿಗೆ ಹೇಳದೆ ಬಳೆ ಮಾರುವ ಉದ್ಯಮವನ್ನು ಕೃಷ್ಣಾ ತೀರದ ಮರಳಿನಲ್ಲಿ ಮುಚ್ಚಿಟ್ಟು ತಲಕಾಡಿಗೆ ಬಂದನು. ಹಾಗೆ ಬರಲು ಕಾರಣ ಇಲ್ಲೇ ಮಣ್ಣಿನಲ್ಲಿದ್ದ ಕಲಾಪೋಷಕರಾದ ಚಾವುಂಡರಾಯ ಮತ್ತು ಅತ್ತಿಮಬ್ಬೆ ಎಂದು ಲೇಖಕರು ಹೇಳುವಾಗ ಈ ಮಾತು ಬಂದಿದೆ. ಅಂದಿನ ಕಾಲಕ್ಕೆ ತಲಕಾಡು ಕಲಾವಿದರಿಗೆ ಆಶ್ರಯ ತಾಣವಾಗಿತ್ತು ಎನ್ನುವುದನ್ನು ಲೇಖಕರು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ. ಈ ರೀತಿ ಆಯ್ಕೆ, ಸಂದರ್ಭ, ಸ್ವಾರಸ್ಯವನ್ನು ಬರೀಬೇಕು. ನಮ್ಮಯ ದೇಶ ಕತಿಶಯ ನರೆದೆಲಗ. ಈ ಮಾತನ್ನು ಶ್ರೀ ಕನಕದಾಸರು ರಚಿಸಿರುವ ರಾಮಧಾನ್ಯ ಚರಿತೆ ಎಂಬ ಕೃತಿಯಿಂದ ಆಯ್ದ ರಾಮಧಾನ್ಯ ಚರಿತೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಮಕ್ಕಳಿಗೆ ನೆನಪಿಡಿ ನೋಡಿ, ಕೃತಿಯ ಹೆಸರು ಕೂಡ ರಾಮಧಾನ್ಯ ಚರಿತೆ ಮತ್ತು ಪಾಠದ ಹೆಸರು ಕೂಡ ರಾಮಧಾನ್ಯ ಚರಿತೆ, ಪದ್ಯದ ಹೆಸರು. ಸಂದರ್ಭ: ಶ್ರೀರಾಮನು ಗೌತಮ ಮುನಿಯ ಆಶ್ರಮದಲ್ಲಿ ವಿವಿಧ ಭಕ್ಷ್ಯ ಭೋಜ್ಯಗಳಿಂದ ಕೂಡಿದ ಆತಿಥ್ಯವನ್ನು ಸ್ವೀಕರಿಸಿ ತಾನು ಸವಿದ ಧಾನ್ಯಗಳ ಮಹತ್ವವನ್ನು ತಿಳಿಸಬೇಕೆಂದು ಗೌತಮ ಮುನಿಯನ್ನು ಕೇಳಿಕೊಂಡ ಸಂದರ್ಭದಲ್ಲಿ ಗೌತಮ ಮುನಿಗಳು ಈ ಮಾತನ್ನು ಹೇಳುತ್ತಾರೆ. ದೇಶದಲ್ಲಿರುವ ಎಲ್ಲ ಧಾನ್ಯಗಳಿಗಿಂತಲೂ ರಾಗಿಯೇ ಶ್ರೇಷ್ಠವಾದುದು ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಪಡಿಸಲಾಗಿದೆ. ಇನ್ನು ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿರಿ. ನೋಡಿ, ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನು. ಗೆಳೆತನದ ರುಚಿ ಇದಕ್ಕೂ ಮಿಗಿಲಾಗಿಹುದು ಎಂಬ ಸಾಹಸ ಮಾಡಿ ದೋಷವೇನು. ಕಂಡವರೇನು ಬಲ್ಲರಿದನು, ಉಂಡವನು ಕಂಡಿಹನು ಇದರ ಹದನು. ನೋಡಿ, ಈ ಪದ್ಯಭಾಗವನ್ನು ನೀವು ಬಾಯಪಾಠ ಮಾಡಬೇಕು. ಕೊಟ್ಟಿರುವ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ನೋಡಿ, ಇಲ್ಲಿ ವಚನದ ಒಂದು ಇದನ್ನು ಕೊಡಲಾಗಿದೆ. ಈ ವಚನವನ್ನು ಶ್ರೀ ಎಂ ಕಲಬುರ್ಗಿ ಅವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟ ವಚನಾಮೃತ ಎಂಬ ಪದ್ಯಪಾಠಕ್ಕಾಗಿ ಆಯ್ದ ಶಿವಶರಣ ಐದಕ್ಕಿ ಮಾರಯ್ಯ ಅವರ ವಚನದಿಂದ ಆರಿಸಲಾಗಿದೆ. ಶಿವಶರಣ ಐದಕ್ಕಿ ಮಾರಯ್ಯ ಅವರು ಕಾಯಕದಲ್ಲಿ ನಿರತವಾದಾಗ ಗುರು ಲಿಂಗ ಜಂಗಮ ದರ್ಶನವಾದರೂ ಮರೆಯಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ. ಕಾಯಕದಲ್ಲಿ ನಿರತವಾದಾಗ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯನ್ನು ಮಾಡುವುದನ್ನು ಮರೆಯಬೇಕು, ಜಂಗಮರ ಮುಂದೆ ಬಂದರೂ ಅವರ ಹಂಗನ್ನು ಹೊರೆಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವನ್ನು ಇತ್ತಾದರೂ ಕಾಯಕದಲ್ಲಿ ತಲ್ಲೀನರಾಗಬೇಕು ಎಂಬುದಾಗಿ ಐದಕ್ಕಿ ಮಾರಯ್ಯ ಅವರು ಕಾಯಕದ ಮಹತ್ವವನ್ನು ನಿರೂಪಿಸಿದ್ದಾರೆ. ಇನ್ನು ಕೊಟ್ಟಿರುವ ಪ್ರಶ್ನೆಗಳಿಗೆ ಯಾವುದಾದ್ರೂ ಒಂದಕ್ಕೆ ಸುಮಾರು 6-7 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತಂದಿದ್ದಾರೆ. ಮಲೆನಾಡಿನಲ್ಲಿ ಹುಲಿಗಳಿಂದಾಗುತ್ತಿದ್ದ ತೊಂದರೆಗಳನ್ನು ಹೇಗೆ ವರ್ಣಿಸಲಾಗಿದೆ? ನೋಡಿ, ಮಲೆನಾಡಿನಲ್ಲಿ ಹುಲಿಗಳ ಕಾಟ ಬಹಳ ಇತ್ತು. ಮಲೆನಾಡಿನ ಹಿರಿಯರಿಗೆ ಹುಲಿಯ ದೂರದಲ್ಲಿ ಕೂಗುತ್ತಿದ್ದರೆ ಥಟ್ಟನೆ ತಿಳಿದು ಬಿಡುತ್ತಿತ್ತು. ಹುಲಿಗಳ ಶಬ್ದಕ್ಕೆ ಕೊಟ್ಟಿಗೆ ದನಗಳು ಗಡಗಡ ನಡುಗಲು ಆರಂಭಿಸುತ್ತಿದ್ದವು. ಅವುಗಳ ಕೊರಳಿನಿಂದ ಕಟ್ಟಿದ ಗಂಟೆ ಜೋರು ಶಬ್ದ ಮಾಡುತ್ತಿತ್ತು. ಲೇಖಕರು ಅವರ ಅಮ್ಮ, ಅಜ್ಜ ಚಿಮಣಿಯ ದೀಪದ ಬೆಳಕಿನಲ್ಲಿ ಒಳಗಡೆ ಕುಳಿತು ಎಲ್ಲಿ ಹುಲಿ ನಮ್ಮ ಕೊಟ್ಟಿಗೆಗೂ ನುಗ್ಗಿಬಿಡುತ್ತದೆ ಎಂದು ಕಾಯುತ್ತಿದ್ದರು. ಮನೆಗೆ ನಿತ್ಯ ಆಳುಗಳು ಬಂದಾಗ ಯಾವುದೋ ಹುಲಿ ಯಾವುದೋ ದನವನ್ನು ಕಾಡಿನಲ್ಲಿ ಹಿಡಿಯಿತು, ಅವರ ಮನ ದನ ಹೋಯಿತು, ಇವರ ಮನೆ ದನ ಹೋಯಿತು ಎಂದು ಮಾತನಾಡಲು ಶುರು ಮಾಡುತ್ತಿದ್ದರು. ಹೀಗೆ ಇದನ್ನು ನೀವು ವಿವರವಾಗಿ ಬರೀಬೇಕು. ಒರಿಜಿನಲ್ ಹಾಗೂ ಚರಟದ ಕಾಪಿಯನ್ನು ಸಿದ್ಧಗೊಳಿಸುತ್ತಿದ್ದ ಬಗೆಯನ್ನು ಬರೆಯಿರಿ. ನೋಡಿ, ಕಾಫಿ ಬೀಜವನ್ನು ಆಗಲೇ ಹುರಿದು ಆಗಲೇ ಪುಡಿ ಮಾಡಿ ಆಗಲೇ ಕುದಿಯುವ ನೀರಿಗೆ ಬೆರೆಸಿ ಮುಚ್ಚಿಟ್ಟು ಅದರ ಗಸಿ ಇಳಿಯುವಷ್ಟು ಹೊತ್ತು ಕಾಯ್ದು ಅದಕ್ಕಾಗಿ ಬಟ್ಟೆಗೆ ಸುರಿದು ಹಿಂಡಿ ಡಿಕಾಕ್ಷನ್ ಇಳಿಯುವಾಗ ಕಳೆದುಕೊಂಡ ಉಷ್ಣಾಂಶವನ್ನು ಬಿಸಿ ಎಮ್ಮೆ ಹಾಲು ಬೆರೆಸಿ ಹದ ಮಾಡಿದ ಕಾಫಿಯೇ ಒರಿಜಿನಲ್ ಕಾಫಿ ಮಾಡಿ ಉಳಿದ ಘಮಘಮ ವಾಸನೆಯನ್ನು ಕೊಂಚವಾದರೂ ಉಳಿಸಿಕೊಂಡ ಚರಟವನ್ನು ಕುದಿಸಿ ಮಾಡಿದ ಕಾಫಿಯೇ ಚರಟದ ಕಾಫಿ.
ಇನ್ನು ಕೊಟ್ಟಿರೋ ಪ್ರಶ್ನೆಗಳಿಗೆ ಯಾವುದಾದ್ರೂ ಒಂದಕ್ಕೆ ಉತ್ತರಿಸಿರಿ. ನೋಡಿ, ನಿಮ್ಮನ್ನು ಮೈಸೂರಿನ ಕುವೆಂಪು ನಗರದ ಬಸವಣ್ಣ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಗೆ ಕುಡಿಯುವ ಶುದ್ಧ ನೀರಿನ ಸೌಲಭ್ಯವನ್ನು ಒದಗಿಸುವಂತೆ ಕೋರಿ ನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಪತ್ರವನ್ನು ಬರೆಯಿರಿ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರುವಂಥ ಹೆಸರನ್ನು ಉಪಯೋಗಿಸ್ಕೊಂಡು ಇಂದ ಅಂತ ಬರೀಬೇಕು, ಆಮೇಲೆ ಇವರಿಗೆ ಅಂತ ಬರೀಬೇಕು. ಎಲ್ಲವೂ ಕೂಡ ಲೆಫ್ಟ್ ಸೈಡ್ ಬರಬೇಕು, ಎಡಭಾಗಕ್ಕೆ ಬರಬೇಕು. ಆಮೇಲೆ ಮಾನ್ಯರೇ, ನಮ್ಮ ಕುವೆಂಪು ನಗರ ಬಡಾವಣೆಗೆ ಕುಡಿಯುವ ಶುದ್ಧ ನೀರಿನ ಸೌಲಭ್ಯ ಒದಗಿಸುವಂತೆ ಕೋರಿ ಮನವಿ. ಇಲ್ಲಿ ದಿನಾಂಕ ಮತ್ತು ಸ್ಥಳ ಬರೆಯಿರಿ. ಆಮೇಲೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಕುವೆಂಪು ನಗರ ಬಡಾವಣೆಯಲ್ಲಿ ಸುಮಾರು 6000 ಮನೆಗಳಿವೆ. ಇಲ್ಲಿ ಕುಡಿಯುವ ಶುದ್ಧ ನೀರಿಗೆ ತುಂಬ ತೊಂದರೆ ಇದೆ. ಜನಪರ ಕಾಳಜಿ ಇರುವ ತಾವು ಜಪಪರ ಆಗಿದೆ, ಅದು ಜನಪರ ಆಗಬೇಕು, ಆಗಬೇಕದು. ತಾವು ದಯಮಾಡಿ ನಮ್ಮ ಬಡಾವಣೆಯಲ್ಲಿ ಒಂದು ಕುಡಿಯುವ ಶುದ್ಧ ನೀರಿನ ಘಟಕವನ್ನು ಸ್ಥಾಪಿಸಿ ಕುಡಿಯುವ ಶುದ್ಧ ನೀರಿನ ಸೌಲಭ್ಯವನ್ನು ಒದಗಿಸುವಂತೆ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಈಗ ವಂದನೆಗಳನ್ನೇ ಅಂತ ಬರೆದು ತಮ್ಮ ವಿಶ್ವಾಸಿ ಅಂತ ಬರೀಬೇಕು. ಇಲ್ಲಿ ನೋಡಿ, 2 ನಿಬಂಧಗಳನ್ನು ಕೊಡಲಾಗಿದೆ. ಕೊಟ್ಟಿರುವ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು 10 ವಾಕ್ಯಗಳಿಗೆ ಮೀರಿದಂತೆ ಪ್ರಬಂಧ ಬರೆಯಿರಿ. ಒಂದು ರಾಷ್ಟ್ರೀಯ ಹಬ್ಬಗಳು, ಈ ರೀತಿ ಪ್ರಸ್ತಾವನೆ ಬರೀಬೇಕು, ವಿಷಯ ನಿರೂಪಣೆ ಮಾಡಬೇಕು, ಉಪಸಂಹಾರ ಮಾಡಬೇಕು. ಇದನ್ನು ನೀವು ಪಾಸ್ ಮಾಡಿ ನೋಡ್ಕೋಬೋದು ಇದ್ರ ಬಗ್ಗೆ ಎಲ್ಲ. ಇನ್ನೊಂದು, ನಾನು ಮೆಚ್ಚಿದ ಪುಸ್ತಕ. ಯಾವುದೇ ನಿಬಂಧ ಕೇಳಿ ಪ್ರಸ್ತಾವನೆ, ವಿಷಯ ನಿರೂಪಣೆ ಹಾಗೂ ಉಪಸಂಹಾರ ಈ ರೀತಿ ಮಾಡಬೇಕು. ಇಲ್ಲಿವರೆಗೆ ನಾವು 8ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿದೆವು. ಮತ್ತು ಬೇರೆ ವಿಷಯಗಳೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ.